ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಬಳಿ ಇರುವ ಆಭರಣ 10 ಪಟ್ಟು ಹೆಚ್ಚಾಗಬೇಕು. ಹಾಗೆ ಯಾವತ್ತೂ ಕೂಡ ನಿಮ್ಮ ಆಭರಣವನ್ನು ಗಿರವಿ ಇಡುವಂಥ ಪರಿಸ್ಥಿತಿ ಬರಬಾರದು. ಈಗಾಗಲೇ ಗಿರವಿ ಇಟ್ಟಿರುವ ಆಭರಣಗಳು ನಿಮ್ಮ ಕೈ ಸೇರಬೇಕು ಅಂದರೆ ಯಾವ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಆವಾಗಲೇ ನಿಮಗೆ ಅರ್ಥವಾಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಉತ್ತಮವಾದಂಥ ವಿಡಿಯೋಗಳು ನಿಮ್ಮ ಮುಂದೆ ಬರುತ್ತೆ. ಸ್ನೇಹಿತರೆ, ಆಭರಣ ಅಂದರೆ ಪ್ರತಿ ಹೆಣ್ಣುಮಕ್ಕಳಿಗೂ ಕೂಡ ಬಹಳ ಒಂದು ಪ್ರಿಯಕರವಾದಂಥದ್ದು. ಯಾಕಂದರೆ ಯಾರ ಬಳಿ ಇವಾಗ ಹೆಚ್ಚು ಆಭರಣಗಳಿದೆಯೋ ಅವರೇ ಕುಬೇರರು ಅಂತ ಹೇಳ್ಬೋದು. ಯಾಕಂದರೆ ಆಭರಣದ ರೇಟು, ಚಿನ್ನದ ರೇಟು ಅಷ್ಟರ ಮಟ್ಟಕ್ಕೆ ಹೆಚ್ಚಾಗಿದೆ. ಈಗಾಗಲೇ 18,000 ಹತ್ತಿರ ದಾಟಿದೆ. ಇನ್ನು ಶೀಘ್ರದಲ್ಲೇ 20,000 ಆಗುತ್ತೆ ಗ್ರಾಮ್ಗೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಆಭರಣವನ್ನು ಕೊಂಡುಕೊಳ್ಬೇಕು. ಆಭರಣ ನಮ್ಮ ಹತ್ರ ಏನಿದೆ ಅದು ನಮ್ಮ ಕೈಯಲ್ಲಿ ಶಾಶ್ವತವಾಗಿ ಇರಬೇಕು ಅಂತ ಆಸೆ ಪಡ್ತಾರೆ. ಆದರೆ ಕೆಲವರ ಬಳಿ ಆಭರಣಗಳು ನಿಲ್ಲೋದಿಲ್ಲ. ಯಾವಾಗಲೂ ಅದು ಗಿರವಿ ಅಂಗಡಿಯಲ್ಲೇ ಶಾಶ್ವತವಾಗಿ ಕೂತ್ಕೊಂಡ್ಬಿಡತ್ತೆ. ಎಷ್ಟು ಹೆಣ್ಮಕ್ಳು ಮನನೊಂದಿರ್ತಾರೆ. ತನ್ನ ಗಂಡನ ಕೈಗೆ ಆಭರಣಗಳನ್ನು ಕೊಟ್ಟು ಗಿರವಿ ಇಡಿಸು, ಯಾವುದೋ ಒಂದು ಬಿಸ್ನೆಸ್ಸಿಗೋ, ಏನೋ ಒಂದು ಕೆಲಸ ಕಾರ್ಯಕ್ಕೋ, ಇಲ್ಲ ಏನೋ ನಿಮ್ಮ ಪರ್ಸ್ನಲ್ ಸಂಬಂಧಪಟ್ಟಂತಹ ಸಂಕಷ್ಟಗಳಿಗೋ ಆಭರಣಗಳನ್ನು ಗಿರವಿ ಇಟ್ಬಿಡ್ತೀರ. ಅಂದರೆ ಒಡವೆ ಇರೋದೇ ಕಷ್ಟ ಕಾಲಕ್ಕೆ ಅನ್ನೋ ಒಂದು ಮಾತಿದೆ. ಆದರೆ ಹೆಣ್ಣು ಮಕ್ಕಳು ಆಭರಣ ಪ್ರಿಯರು. ಮನೆಯಲ್ಲಿರುವಂಥ ಹೆಣ್ಣುಮಕ್ಕಳು ಯಾವಾಗಲೂ ಆಭರಣಗಳನ್ನು ಧರಿಸ್ಬೇಕು. ಅಟ್ಲೀಸ್ಟು ಶುಕ್ರವಾರದ ದಿನ ಆಭರಣವನ್ನು ಧರಿಸ್ಕೊಂಡು ಪೂಜೆ ಪುನಸ್ಕಾರಗಳನ್ನು ಮುಗಿಸಿ ರಾತ್ರಿ ಮಲಗುವಾಗ ಎತ್ತಿಟ್ಟರು ಕೂಡ ನಡೆಯುತ್ತೆ. ರಾತ್ರಿ ಇನ್ನೇನು ಮಲಗ್ತಾ ಇದ್ದೀರಾ ಅನ್ನುವಾಗ ಅದನ್ನು ಬಿಚ್ಚಿ ಇಟ್ಟರು ಕೂಡ ನಡೆಯುತ್ತೆ. ಈ ಪ್ರಕಾರದಲ್ಲಿ ಮಾಡಿದಷ್ಟು ಅವರ ಮೈ ಮೇಲೆ ಇನ್ನೂ ಹೆಚ್ಚು ಆಭರಣ ಸೇರುತ್ತೆ ಅಂತ ನಮಗೆ ಅನಾದಿ ಕಾಲದಿಂದ ನಮಗೆ ಹೇಳ್ಕೊಂಡು ಬಂದಿದ್ದರೆ ಸಿದ್ಧಿಶಾಸ್ತ್ರದಲ್ಲೂ ಕೂಡ ಇದನ್ನೇ ತಿಳಿಸ್ಕೊಡ್ತಾರೆ. ಹೆಣ್ಮಕ್ಳು ಶುಕ್ರವಾರದ ದಿನ ಮಹಾಲಕ್ಷ್ಮಿ ಸ್ವರೂಪವಾಗಿ ಆಭರಣಗಳನ್ನು ಧರಿಸ್ಬೇಕು. ಪೂಜೆ ಪುನಸ್ಕಾರಗಳನ್ನೆಲ್ಲ ಆಭರಣಗಳನ್ನು ಧರಿಸ್ಕೊಂಡು ಮಾಡಿ ರಾತ್ರಿ ಬೇಕಾದರೆ ನೀವು ಅದನ್ನು ಬಿಚ್ಚಿಡ್ಬೋದು ಅಂತ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ. ಆದರೆ ಕೆಲವೊಂದಷ್ಟು ಜನರು ಆಭರಣಗಳನ್ನು ಧರಿಸೋದಿಲ್ಲ. ದಾರಿದ್ರ್ಯದ ಸಂಕೇತ. ಯಾರು ಆಭರಣಗಳನ್ನು ಧರಿಸಲ್ಲ, ಕಿವಿ ಓಲೆ ಧರಿಸಲ್ಲ, ಮೂಗುತಿ ಧರಿಸಲ್ಲ, ಕೈ ಬಳೆಗಳನ್ನು ಧರಿಸೋದಿಲ್ಲ. ಇದೆಲ್ಲ ಒಂದು ದಾರಿದ್ರ್ಯದ ಸಂಕೇತ ಅಂತ ನಮ್ಮ ಸನಾತನ ಧರ್ಮದಲ್ಲಿ ತಿಳಿಸ್ಕೊಡ್ತಾ ಬಂದಿದ್ದಾರೆ. ಆದರೆ ಆಭರಣಗಳನ್ನು ಧರಿಸಿದಷ್ಟು ಲಕ್ಷ್ಮಿಯ ಮನೆಗೆ ಬಂದು ನೆಲೆಯೂರ್ತಾಳೆ ಅನ್ನೋದು ನಮ್ಮ ಪುರಾಣ ಪುಣ್ಯಕಥೆಗಳಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು. ಹೀಗಿರಬೇಕಾದ್ರೆ ಇಂತಹ ಆಭರಣಗಳು ಶಾಶ್ವತವಾಗಿ ಚಿರಕಾಲವಾಗಿ ನಿಮ್ಮ ಬಳಿ ಉಳಿಬೇಕು. ಯಾವತ್ತೂ ನನ್ನ ಆಭರಣಗಳು ಹೋಗಬಾರ್ದು ಅಂದರೆ ಮನೆಯಿಂದ ಹೋಗಬಾರ್ದು, ಗಿರವಿ ಅಂಗಡಿಗಳಿಗೆ ಹೋಗಬಾರ್ದು ಅಂತಂದರೆ ನಾನು ತಿಳಿಸ್ಕೊಡುವಂಥ ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ. ಅದ್ಭುತವಾಗಿ ಕೆಲಸವನ್ನು ಮಾಡುವಂಥ ಪರಿಹಾರ ಸ್ನೇಹಿತರೆ. ಈ ಪರಿಹಾರ ನೀವು ಮಾಡ್ಕೊಂಡ ನಂತರ ಆಶ್ಚರ್ಯ ಪಡ್ತೀರ. ನಿಮ್ಮ ಬದುಕು ಇಷ್ಟರ ಮಟ್ಟಿಗೆ ಬದಲಾಗಿದೆ, ಇಷ್ಟೊಂದು ಆಭರಣಗಳು ಸೇರಿದೆಯಾ ಅಂತೇಳಿ. ಯಾಕಂದರೆ 1 ಪಟ್ಟಲ್ಲ 10 ಪಟ್ಟಷ್ಟು ಆಭರಣಗಳನ್ನು ಕೊಂಡುಕೊಳ್ಳುವಂಥ ಶಕ್ತಿ ನಿಮ್ಮದಾಗತ್ತೆ. ಸದಾಕಾಲ ಆಭರಣ ನಿಮ್ಮ ಬಳಿ ಉಳಿದುಕೊಳ್ಳುತ್ತೆ. ಯಾವ ಕಾಲಕ್ಕೂ ನಿಮ್ಮ ಆಭರಣಗಳು ಗಿರವಿ ಅಂಗಡಿಗೆ ಹೋಗುವಂಥ ಪ್ರಮೇಯ ಬರೋದಿಲ್ಲ ಅಂತ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವ ಈ ಅದ್ಭುತ ಪರಿಹಾರ ಅಂತಲೇ ಹೇಳ್ಬೋದು. ಆಭರಣ ಲಕ್ಷ್ಮೀ ಸ್ವರೂಪ ಅಂತ ಭಾವಿಸ್ತೀವಿ. ಚಿನ್ನವನ್ನು ನಾವು ಅಷ್ಟೊಂದು ಅದ್ಭುತವಾಗಿ ನಾವು ಚಿನ್ನವನ್ನು ಇಟ್ಕೊಳ್ತೀವಿ. ಅಂದರೆ ಚಿನ್ನಕ್ಕಷ್ಟೊಂದು ನಾವು ಮರ್ಯಾದೆಯನ್ನು ಕೊಡ್ತೀವಿ. ಚಿನ್ನಕ್ಕೆ ಎಷ್ಟು ನಾವು ಮರ್ಯಾದೆ ಕೊಡ್ತೀವೋ, ಎಷ್ಟು ಚೆನ್ನಾಗಿ ಇದನ್ನು ಶುಭ್ರವಾಗಿ ಇಟ್ಕೊತೀವೋ, ಒಳ್ಳೆ ಸ್ಥಳದಲ್ಲಿ ಇಟ್ಕೊತೀವೋ ಹಾಗೆ ನಿಮಗೆ ಹಣ ಸೇರ್ತಾ ಹೋಗುತ್ತೆ, ದುಡ್ಡು ಸೇರ್ತಾ ಹೋಗುತ್ತೆ, ಒಡವೆಗಳು ಸೇರ್ತಾ ಹೋಗುತ್ತೆ. ಅಂದರೆ ಚಿನ್ನ ಇಡುವಂತಹ ಜಾಗದಲ್ಲಿ ಮುಗ್ಗಲು ಬರದೇ ಇರೋ ಹಾಗೆ ಶುಭ್ರವಾಗಿರುವಂತಹ ಒಂದು ಜಾಗದಲ್ಲಿ ಇಟ್ಕೊಳ್ಬೇಕು ಅಂತ ನಮಗೆ ಶಾಸ್ತ್ರದಲ್ಲಿ ಹೇಳ್ತಾರೆ. ಆವಾಗವಾಗ ಚಿನ್ನವನ್ನು ಹಾಗೆ ಬಿಡೋವಾಗಿಲ್ಲ, ಅದನ್ನು ಹೊರಗಡೆ ತೆಗಿತಾನೆ ಇರಬೇಕು. ಶಾಶ್ವತವಾಗಿ ಇಟ್ಟಿರೋ ಜಾಗದಲ್ಲೇ ಇಡಬಾರ್ದು. ಅದನ್ನು ತೆಗೆದು ಮತ್ತೆ ಅದನ್ನು ಹಾಕ್ಕೊಂಡು ಮತ್ತೆ ಅದನ್ನು ಇಡಬೇಕು. ಈ ರೀತಿ ಮಾಡ್ತಾ ಇದ್ದರೆ ಚಿನ್ನ ಸೇರುತ್ತೆ. ಇಟ್ಟಿದ್ದ ಜಾಗದಲ್ಲೇ ಇಟ್ಟು ಸೌದೋಗ್ಬಿಡುತ್ತೆ ಅನ್ನೋ ಥರ ನಾವು ಮಾಡಬಾರ್ದು ಅಂತ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ಈ ಆಭರಣ ಹೆಚ್ಚು ಸೇರಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಈಗ ತಿಳಿದುಕೊಳ್ಳೋಣ ಸ್ನೇಹಿತರೆ. ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ನೇಹಿತರೆ.
ಶುಕ್ರವಾರ ಸಾಯಂಕಾಲ ಒಂದು 5ರಿಂದ 6:15 ಈ ಗೋಧೂಳಿ ಸಮಯ ಏನಿದೆ ನೋಡಿ, ಇದು ಬಹಳ ಪ್ರಾಶಸ್ತ್ಯವಾದಂಥ ಸಮಯ, ಲಕ್ಷ್ಮೀದೇವಿ ಸಂಚಾರವಿರುವಂಥ ಸಮಯ. ಈ ಸಮಯದಲ್ಲಿ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬೇಕು. ಈ ಪರಿಹಾರವನ್ನು ಮಾಡ್ಕೊಳ್ಳೋದಾದರೆ ಮನೆಯನ್ನೆಲ್ಲ ಶುಭ್ರವಾಗಿಟ್ಕೊಂಡು, ಮನೆ ಯಾವ ರೀತಿ ಶುಕ್ರವಾರ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀರಾ ಆ ಪ್ರಕಾರದಲ್ಲಿ ಮಾಡಿಕೊಂಡು ಲಕ್ಷ್ಮೀ ದೇವಿಗೆ ಒಂದು ಹೆಸರು ಹೇಳ್ಕೊಂಡು ದೀಪಾರಾಧನೆ ಮಾಡ್ಕೊಳ್ಳಿ. ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಒಂದು ದಾಲ್ಚಿನ್ನಿಯನ್ನು ತೆಗೆದುಕೊಳ್ಳಿ. ದಾಲ್ಚಿನ್ನಿ ಚಕ್ಕೆ ಅಂತೇನು ಹೇಳ್ತೀವಿ ಅದನ್ನು ತೆಗೆದುಕೊಳ್ಳಿ. ಒಂದು ಉದ್ದವಾಗಿರುವಂಥ ಒಂದು ಚೆನ್ನಾಗಿರುವಂಥ ಒಂದು ಚಕ್ಕೆಯನ್ನು ತೆಗೆದುಕೊಳ್ಳಿ. ಹಾಗೆ ಅದರ ಜೊತೆಗೆ ಒಂದು ಕೆಂಪು ಬಣ್ಣದ ದಾರವನ್ನು ತೆಗೆದುಕೊಳ್ಳಿ. ಕೆಂಪು ಬಣ್ಣದ ದಾರ, ದಾಲ್ಚಿನ್ನಿ ಇವೆರಡೇ ಪದಾರ್ಥ ಬೇಕಾಗಿರೋದು, ಬೇರೆ ಏನು ಬೇಡ. ಎಲ್ಲರ ಮನೆಯಲ್ಲೂ ಲಭ್ಯ ಇರುವಂಥದ್ದು ದಾಲ್ಚಿನ್ನಿ ಇದ್ದೇ ಇರುತ್ತೆ. ಕೆಂಪು ದಾರವನ್ನು ನೀವು ಅಂಗಡಿಯಿಂದ ತರ್ಬೋದು. ಮನೆಯಲ್ಲಿ ಕೆಂಪು ದಾರ ಇದ್ದರೆ ಅದನ್ನೇ ನೀವು ಉಪಯೋಗಿಸ್ಕೊಳ್ಬಹುದು. ಯಾವುದೇ ಒಂದು ಕೆಂಪು ದಾರ ಆಗಿರಲಿ ಅದನ್ನು ತೆಗೆದುಕೊಂಡು ಆ ಕೆಂಪು ದಾರವನ್ನು ಹಾಗೆ ದಾಲ್ಚಿನ್ನಿಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ತೆಗೆದುಕೊಂಡು ಆ ದಾಲ್ಚಿನ್ನಿಯನ್ನು ನೀವು ಶುಭ್ರ ಮಾಡ್ಕೊಳ್ಳಿ. ಸ್ವಲ್ಪ ಧೂಳೇನಾರಿದ್ರೆ ಒರೆಸ್ಕೊಂಡು ಆ ಒಂದು ದಾಲ್ಚಿನ್ನಿಗೆ ಒಂದು ಅರಿಶಿಣ, ಒಂದು ಕುಂಕುಮದ ಬೊಟ್ಟನ್ನು ಇಟ್ಕೊಳ್ಳಿ. ಈ ದಾಲ್ಚಿನ್ನಿ ಕುಬೇರನಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು. ಆ ದಾಲ್ಚಿನ್ನಿ ಪರಿಮಳ ಬಹಳ ಒಂದು ಕುಬೇರನಿಗೆ ಪ್ರಿಯಕರವಾದಂಥದ್ದು. ಹಾಗಾಗಿ ಈ ದಾಲ್ಚಿನ್ನಿಯನ್ನು ತೆಗೆದುಕೊಳ್ಳಿ. ಕುಬೇರನ ಸಂಕೇತವಾಗಿ ಇದನ್ನು ತೆಗೆದುಕೊಳ್ಬೇಕಾಗತ್ತೆ. ಈ ಕೆಂಪು ದಾರವನ್ನು ಲಕ್ಷ್ಮೀ ಸ್ವರೂಪವಾಗಿ ತೆಗೆದುಕೊಳ್ಬೇಕಾಗುತ್ತೆ. ಕೆಂಪು ದಾರ, ದಾಲ್ಚಿನ್ನಿ ಎರಡೇ ಪದಾರ್ಥ ಸ್ನೇಹಿತರೆ. ಇವೆರಡು ಪದಾರ್ಥವನ್ನು ತೆಗೆದುಕೊಂಡು ಆ ದಾಲ್ಚಿನ್ನಿಗೆ 11 ಸುತ್ತುಗಳನ್ನು ಈ ಕೆಂಪು ದಾರವನ್ನು ಸುತ್ತಬೇಕು. 11 ಸುತ್ತು ಕೆಂಪು ದಾರವನ್ನು ಸುತ್ತಬೇಕು. ಸುತ್ತಿ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅದನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಲಕ್ಷ್ಮೀ ಪಾದದ ಕೆಳಗೆ ಇಟ್ಟು, ಅಮ್ಮ ಲಕ್ಷ್ಮೀ, ಕುಬೇರ, ನಾವು ನಿಮ್ಮಿಬ್ಬರ ಸಂಕೇತವಾಗಿ ಇದನ್ನು ಬಳಸ್ತಾ ಇದ್ದೀನಿ, ಈ ಪರಿಹಾರವನ್ನು ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿರುವಂಥ ಆಭರಣಗಳು ಹೆಚ್ಚಾಗಲಿ, ಹಾಗೆ ನಮಗೆ ಬಂದಿರುವ ಕಷ್ಟಗಳು ದೂರವಾಗಲಿ, ನಮ್ಮ ಗಿರವಿ ಇಟ್ಟಿರೋ ಆಭರಣಗಳು ನಮ್ಮ ಹತ್ರ ಬಂದು ಸೇರಲಿ, ಯಾವತ್ತೂ ಗಿರವಿ ಇಡುವಂಥ ಪ್ರಮೇಯ ಬರದೇ ಇರಲಿ ಅಂತ ಕೇಳಿಕೊಂಡು ಆ ಒಂದು ದಾಲ್ಚಿನ್ನಿಗೆ ಒಂದೆರಡು ಹೂವುಗಳನ್ನು ಹಾಕಿ, ಸ್ವಲ್ಪ ಅಕ್ಷತೆಯನ್ನು ಹಾಕಿ, ಧೂಪ ದೀಪಗಳನ್ನು ತೋರಿಸ್ಕೊಳ್ಬೇಕಾಗುತ್ತೆ. ಇಷ್ಟೇ ಮಾಡಬೇಕಾಗಿರೋದು. ಇಷ್ಟು ಮಾಡಿ ಅನಂತರವಾಗಿ ಒಂದು ಬಿಳಿ ಪೇಪರ್ ಹಾಳೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಬಿಳಿ ಪೇಪರ್ ಹಾಳೆಯನ್ನು ತೆಗೆದುಕೊಂಡು ಅದರಲ್ಲಿ ಈ ಕುಬೇರ ಯಂತ್ರವನ್ನು ಬರೆದುಕೊಳ್ಳಿ. ಇಲ್ಲೇನು ನಾನು ತೋರಿಸ್ತಾ ಇದ್ದೀನಿ ಅದೇ ಕುಬೇರ ಯಂತ್ರ. ಒಂದು ಪೆನ್ನು, ಅದು ಯಾವ ಪೆನ್ನಲ್ಲಿ ನೀವು ಬರ್ಕೋಬೇಕು ಅಂದರೆ ಕೆಂಪು ಸ್ಕೆಚ್ ಪೆನ್ ಆಗಿರ್ಬೋದು ಅಥವಾ ಹಳದಿ ಬಣ್ಣದ ಸ್ಕೆಚ್ ಪೆನ್ ಆಗಿರ್ಬೋದು. ಇದರಲ್ಲಿ ಬರ್ಕೊಳ್ಳಿ. ನೀಲಿ ಕಪ್ಪು ಬಣ್ಣದಲ್ಲಿ ಬರಿಬೇಡಿ. ಕೆಂಪು ಬಣ್ಣ ಅಥವಾ ಹಳದಿ ಬಣ್ಣ ಯಾವುದಾದ್ರೂ ಒಂದು ಮಾರ್ಕರ್ ಪೆನ್ನು ಏನಾದರೂ ತೊಗೊಂಡು ಸ್ಕೆಚ್ ಪೆನ್ನು ಅದರಲ್ಲಿ ಬರ್ಕೊಳ್ಳಿ. ಬರ್ಕೊಂಡು ಈ ಕುಬೇರ ಯಂತ್ರವನ್ನು ಬರೆದು ಈ ದಾಲ್ಚಿನ್ನಿಯನ್ನು ಮತ್ತು ಆ ಕುಬೇರ ಯಂತ್ರವನ್ನು ಮಡಿಸ್ಬಿಟ್ಟು ನೀವು ಎಲ್ಲಿ ಆಭರಣವನ್ನು ಇಟ್ಟಿದ್ದೀರಾ, ನೀವೊಂದು ಮಾಂಗಲ್ಯ ಚೈನ್ ಇಟ್ಟಿರ್ಬೋದು, ನೆಕ್ಲೆಸ್ ಇಟ್ಟಿರ್ಬೋದು, ಅದರೊಳಗಡೆ ಇದನ್ನು ಇಟ್ಕೊಳ್ಳಿ. ನಿಮ್ಮ ಒಡವೆ ಇಡುವಂಥ ಜಾಗದಲ್ಲಿ ಇದನ್ನು ಇಟ್ಟುಬಿಡಿ ಸ್ನೇಹಿತರೆ. ಇಟ್ಟು ಹಾಗೆ ಬಿಟ್ಬಿಡಿ. ಈ ದಾಲ್ಚಿನ್ನಿಯನ್ನು ನೀವು ಒಂದು ವರ್ಷಕ್ಕೆ ಒಂದು ಸತಿ ಬೇಕಾದ್ರೆ ಬದಲಾಯಿಸ್ಬೋದು, 6 ತಿಂಗಳಿಗೆ ಒಂದು ಸತಿ ಬೇಕಾದರೂ ಬದಲಾಯಿಸ್ಬೋದು. ನಿಮ್ಗೆ ಯಾವಾಗ ಅದನ್ನು ಬದಲಾಯಿಸಬೇಕು ಅನಿಸುತ್ತೆ ಆವಾಗ ನೀವು ಬದಲಾಯಿಸ್ಕೊಳ್ಬೋದು. ಇದನ್ನು ಏನು ಕೆಡೋದಿಲ್ಲ, ಏನೂ ಆಗೋದಿಲ್ಲ. ಈ ಪ್ರಕಾರದಲ್ಲಿ ನೀವು ಮಾಡಿ. ಯಾವಾಗ ನಿಮಗೆ ಅದನ್ನು ಬದಲಾಯಿಸಬೇಕು, ಅದರ ಸುಗಂಧ ಪರಿಮಳ ಹೋಗಿದೆ ಅಂತ ನಿಮಗೆ ಅನಿಸುತ್ತೋ ಆವಾಗ ನೀವು ಬದಲಾಯಿಸ್ಕೊಳ್ಬೋದು. ಇದೇ ಪ್ರಕಾರದಲ್ಲಿ ಶುಕ್ರವಾರದ ದಿನ ಮಾಡ್ಕೊಳ್ಬೋದು. ಈ ದಾಲ್ಚಿನ್ನಿನ ಏನು ಮಾಡಬೇಕು, ಈ ದಾರಾನ ಏನು ಮಾಡಬೇಕು ಅನಿಸಿದ್ರೆ ಇದನ್ನು ಹಸಿರು ಗಿಡದ ಕೆಳಗಡೆ ಹಾಕ್ಬಿಡಿ. ಅಷ್ಟೇ ಮಾಡಬೇಕಾಗಿರೋದು. ಅದರ ಶಕ್ತಿ ಕಡಿಮೆ ಆಗಿದೆ ಅನಿಸಿದಾಗ ಅದನ್ನು ಹಸಿರು ಗಿಡದ ಕೆಳಗಡೆ ಹಾಕ್ಬಿಡಿ. ಈ ಪ್ರಕಾರದಲ್ಲಿ ಮಾಡಿಕೊಂಡ್ರಿ ಅಂದರೆ ಲಕ್ಷ್ಮೀ ಕುಬೇರ ಸಮೇತವಾಗಿ ನಿಮ್ಮ ಮನೆಗೆ ಬಂದು ನೆಲೆಯೂರ್ತಾರೆ. ಲಕ್ಷ್ಮೀ ಕುಬೇರರ ಅನುಗ್ರಹ ಶಾಶ್ವತವಾಗಿ ಚಿರಕಾಲವಾಗಿ ನಿಮ್ಮ ಮನೆಯಲ್ಲಿರುತ್ತೆ. ಹೆಚ್ಚು ಹೆಚ್ಚು ಆಭರಣಗಳು ಸೇರ್ತಾ ಹೋಗುತ್ತೆ. ಇಟ್ಟಿರುವ ಅಂದರೆ ಗಿರ್ವಿ ಇಟ್ಟಿರುವ ಒಡವೆಗಳು ನಿಮ್ಮ ಬಳಿಗೆ ವಾಪಸ್ ಬರುತ್ತೆ. ಮತ್ತು ಇನ್ನೆಂದೂ ಕೂಡ ಆಭರಣಗಳನ್ನು ಗಿರವಿ ಇಡುವಂಥ ಪ್ರಮೇಯ ಬರೋದಿಲ್ಲ. ಹಣಕಾಸು ವಿಪರೀತ ಲಭ್ಯವಾಗುತ್ತೆ. ಹಾಗೆ ಈ ಕುಬೇರ ಯಂತ್ರ ಏನು ಬರೀತೀರ ನೋಡಿ, ಅದರ ಪಕ್ಕದಲ್ಲೇ ಶ್ರೀಂ ಅಂತ ಬರೀರಿ. ಯಾಕಂದರೆ ಈ ಶ್ರೀಂ ಅನ್ನೋದು ಲಕ್ಷ್ಮಿಯ ಒಂದು ಬೀಜಾಕ್ಷರ. ಕೆಂಪು ಬಣ್ಣದ ಒಂದು ಸ್ಕೆಚ್ ಪೆನ್ನಿಂದ ಶ್ರೀಂ ಅಂತ ಬರೆದ್ರಿ ಅಂದರೆ ಲಕ್ಷ್ಮಿ ಸದಾಕಾಲ ನಿಮ್ಮ ಮನೆಯಲ್ಲಿ ನೆಲೆಯೂರ್ತಾಳೆ. ಲಕ್ಷ್ಮಿ ಕುಬೇರ ಇಬ್ಬರೂ ಕೂಡ ಶಾಶ್ವತವಾಗಿ ನೆಲೆಯೂರಿ ನಿಮಗೆ ಬೇಕಾದಂಥ ಈ ಆಭರಣದ ಏನು ಒಂದು ತಂತ್ರವನ್ನು ಮಾಡ್ಕೊಳ್ತೀರಾ, ಆಭರಣ ಹೆಚ್ಚು ಹೆಚ್ಚು ಸೇರ್ತಾ ಹೋಗುತ್ತೆ. 10 ಪಟ್ಟು 100 ಪಟ್ಟು ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ.
ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.